ಬಿಸಿಲಿಗೆ ಕರುನಾಡು ಕೊತ ಕೊತ ಅಂತ ಇದೆ. ಇಲ್ಲಿನ ಕರುನಾಡಿನ ಮಂದಿ ಸುಸ್ತಾಗಿದ್ದಾರೆ ಈ ಬಾರಿಯ ಬಿಸಿಲಿಗೆ. ಹಾಗಾಗಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಮಾಡ್ತಾ ಇದೆ. ಹೀಟ್ ವೇವ್ ಅಬ್ಬರ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ. ಈಗ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ. ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಕಡ್ಡಾಯವಾಗಿ ಇರಬೇಕು. ಮೇ 31ರವರೆಗೂ ಎಲ್ಲಾ ಕೇಂದ್ರಗಳು ಸಕ್ರಿಯವಾಗಿರಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಪ್ರತಿಯೊಂದು ಸೆಂಟರ್ನಲ್ಲೂ ಕೂಡ 2 ಹಾಸಿಗೆಗಳು ಕಡ್ಡಾಯವಾಗಿರಬೇಕು. ಅಗತ್ಯ ಔಷಧಿಗಳು, ತರಬೇತಿ ಪಡೆದ ಸಿಬ್ಬಂದಿ ಅಲ್ಲಿ ಇರಲೇಬೇಕು. ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸಲು ರೆಡಿ ಇರಬೇಕು, ಸಿದ್ಧರಾಗಿರಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿರುವಂತಹ ಒಂದಷ್ಟು ಗೈಡ್ಲೈನ್ಸ್ ಇದು. ಯಾವ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಆಗುತ್ತೆ ಅಥವಾ ಸನ್ ಸ್ಟ್ರೋಕ್ ಆಗ್ತಾ ಇದೆ, ಬಾಡಿ ಡಿಹೈಡ್ರೇಷನ್ ಆಗ್ತಾ ಇದೆ, ಜನ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ, ಕೂಡಲೇ ಹತ್ರ ಇರುವಂತಹ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಹಾಗಾಗಿ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡಬೇಕು. ಈ ಎಲ್ಲಾ ವ್ಯವಸ್ಥೆಗಳು ಇರಬೇಕು. ಫ್ಯಾನ್ ಇರ್ಬೋದು, ಐಸ್ ಕ್ಯೂಬ್ಸ್ ಇರ್ಬೋದು, ಥರ್ಮಾಮೀಟರ್ಸ್ ಇರ್ಬೋದು, ಮುಂತಾದ ಅಗತ್ಯ ವಸ್ತುಗಳು ಇಲ್ಲಿ ಒದಗಿಸಬೇಕಾಗತ್ತೆ. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವ ವ್ಯವಸ್ಥೆ ಕೂಡ ಅಲ್ಲಿ ರೆಡಿ ಇರಬೇಕು. ORS ಇರ್ಬೋದು, ORS ಪೌಡರ್ ಇರ್ಬೋದು, ಈ ಕೌಂಟರ್ಸ್ಗಳು ಸ್ಥಾಪನೆ ಮಾಡಬೇಕು ಆ ಒಂದು ಭಾಗಗಳಲ್ಲಿ. ಹೀಟ್ ರಿಲೇಟೆಡ್ ಇಲೆನ್ಸ್ ಏನಿರುತ್ತೆ ಅದ ಪ್ರಕರಣ ಕಡ್ಡಾಯವಾಗಿ ದಾಖಲಿಸಬೇಕಾಗುತ್ತೆ. ಎಲ್ಲಾ ಮಾಹಿತಿಯನ್ನ IHIP ಪೋರ್ಟಲ್ನಲ್ಲಿ ಅಪ್ಡೇಟ್ ಕೂಡ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಕೊಟ್ಟಿರುವಂತಹ ಒಂದು ಆರೋಗ್ಯ ಇಲಾಖೆಯಿಂದ ಕೊಟ್ಟಿರುವಂತಹ ಒಂದು ಸೂಚನೆಗಳು. ಅದರ ಜೊತೆಗೆ ಸಾರ್ವಜನಿಕರಿಗೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ಟಿರಬಹುದು ಆರೋಗ್ಯ ಇಲಾಖೆಯಿಂದ? ಹೆಚ್ಚು ಬಿಸಿಲಿನ ಸಮಯದಲ್ಲಿ ಹೊರಗೆ ಹೋಗೋದು ತಪ್ಪಿಸಿ, ಸಾಕಷ್ಟು ನೀರು ಕುಡಿಬೇಕು, ಹಗುರವಾದಂತಹ ಬಟ್ಟೆಗಳನ್ನು ಧರಿಸಿ, ಕಾಟನ್ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳಿ ಮೊನ್ನೆಷ್ಟೇ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಇದೇ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅಸ್ವಸ್ಥತೆ ಕಂಡು ಬಂದರೆ ಸ್ವಲ್ಪ ಅದು ತಕ್ಷಣ ನಿಮ್ಮ ಹತ್ರದ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಕೂಡಲೇ ಆಸ್ಪತ್ರೆಗೆ ಹೋಗಿ. ತೀವ್ರವಾಗಿ ಬೆವರು ಬರೋದು ಅಥವಾ ಸುಸ್ತಾಗೋದು ಈ ರೀತಿ ಏನಾದರೂ ಆಯಿತು ಅಂತಂದ್ರೆ ಬಾಡಿ ಡಿಹೈಡ್ರೇಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೂಡಲೇ ಹತ್ತಿರದ ಒಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಬಿಸಿಲು ಅಂತಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಏನು ಈ ಒಂದು ಗ್ಯಾಪಲ್ಲಿ ಏನು ಬಿಸಿಲಿರುತ್ತೋ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಈ ಬಿಸಿಲಲ್ಲಿ ಹೆಣ್ಮಕ್ಳಿರ್ಬೋದು ಅಥವಾ ಸಣ್ಣ ಮಕ್ಕಳು, ಮಹಿಳೆಯರು, ವೃದ್ಧರು ಯಾರೂ ಕೂಡ ಅತಿ ಹೆಚ್ಚಾಗಿ ಬಿಸಿಲಲ್ಲಿ ಅನಾವಶ್ಯಕವಾಗಿ ಹೊರಗೆ ಹೋಗಬೇಡಿ. ಆದಷ್ಟು ಬೇಗ ಆದಷ್ಟು ಒಳಗೇನೆ ಇರಿ ಆ ಒಂದು ಸಮಯದಲ್ಲಿ ಅಂತ ಹೇಳಿ. ಅದರಲ್ಲೂ ಕೂಡ ಸಾಕಷ್ಟು ನೀರು ಕುಡಿಬೇಕು. ಏನಾದರೂ ಸುಸ್ತಾಯಿತು, ಸ್ವಲ್ಪ ಅಸ್ವಸ್ಥೆ ಅಂತ ಹೇಳಿ ಫೀಲ್ ಆಯಿತು ಅಂತಂದ್ರೆ ಕೂಡಲೇ ನಿಮಗೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಕಾಟನ್ ಬಟ್ಟೆಗಳನ್ನು, ಲೈಟ್ ವೇಟ್ ಬಟ್ಟೆಗಳನ್ನು ಹಾಕಿ. ಇದೆಲ್ಲವೂ ಕೂಡ ನಿಮಗೆ ಸಹಾಯ ಮಾಡುತ್ತೆ. ಹೊರಗಡೆ ಹೋಗೋದಾದ್ರೆ ಟೋಪಿ ಹಾಕೋದು ಅಥವಾ ಛತ್ರಿ ಯೂಸ್ ಮಾಡೋದು ಇದೆಲ್ಲವೂ ಕೂಡ ಬಳಸಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ.